ಲೋಕಸಭೆಯಲ್ಲಿ ಗದ್ದಲ ಕೋಲಾಹಲ ಈಗ ಶುರುವಾಗಿದೆ. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ಗೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಲೋಕಸಭೆಯಲ್ಲಿ ಬಹಳಷ್ಟು ಗದ್ದಲ ಕೋಲಾಹಲ ಇರುವಂಥದ್ದು. ಕಾರಣ ಏನು ಅಂತಂದ್ರೆ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್. ಜಂತರ್ ಮಂತರ್ನಲ್ಲಿ ಏನು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಬಳಕೆಗೆ ವಿಪಕ್ಷಗಳು ಈಗ ಕಿಡಿಕಾರಿದ್ದಾರೆ. ಯುವಕರನ್ನ ಅಥವಾ ಈ ರೀತಿಯಾಗಿ ಯೂತ್ಸ್ ಅನ್ನ ಹೊಡೆಯೋದು ಅವ್ರ ಮೇಲೆ ಗುಂಡಾಗಿರಿ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ವಿಪಕ್ಷಗಳು ಮಾಡ್ತಾ ಇರುವಂಥ ಪ್ರಶ್ನೆ. ಹಾಗಾಗಿ ಮತ್ತೊಮ್ಮೆ ಈಗ ಲೋಕಸಭೆಯಲ್ಲಿ ಇದೇ ವಿಚಾರವಾಗಿ ಗದ್ದಲ ಕೋಲಾಹಲ ಶುರುವಾಗಿದೆ. ವಿದ್ಯಾರ್ಥಿಗಳ ಮೇಲೆ ಹೇಗೆ ನೀವು ಇದನ್ನೆಲ್ಲವೂ ಕೂಡ ಬಳಸಿದ್ರಿ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಸದನದಲ್ಲಿ ಕಾಂಗ್ರೆಸ್ ಸೇರಿ ವಿಪಕ್ಷಗಳಿಂದ ಗದ್ದಲ ಶುರುವಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೀಗೆ ಕೇಂದ್ರ ಸರ್ಕಾರದ ವಿರುದ್ಧ ಈಗಾಗಲೇ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಮೊದಲನೇದಾಗಿ ಇಲ್ಲಿ ಪ್ರಮುಖ ಬೇಡಿಕೆ ಇದ್ದಿದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು ಅಂತ, ಅದೆಲ್ಲವೂ ಕೂಡ ಆಯಿತು. ಅದಾದ ನಂತರ ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಕುತೂಹಲ ಇದೆ. सदन की कार्रवाई आज 12 बजे तक के लिए स्थगित की जाती है. ಅಲ್ಲ, ಪ್ರತಿ ಬಾರಿ ಇದೇ ಆಗ್ತಾ ಇದೆ. ಯಾವಾಗೆಲ್ಲ ಈ ಒಂದು ವಿಚಾರ ಚರ್ಚೆ ಆಗುತ್ತೋ ಹಾಗೆಲ್ಲವೂ ಕೂಡ ಅತಿ ಹೆಚ್ಚಾಗಿ ಕೋಲಾಹಲ ಸೃಷ್ಟಿಯಾಗುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ. ಅದಾದ ನಂತರ ಮುಂದೂಡಿಕೆ ಆಗುತ್ತೆ. ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಬಳಕೆಗೆ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕಿದ್ರು ಕೇಂದ್ರ ಸರ್ಕಾರದ ವಿರುದ್ಧ. ಹಾಗಾಗಿ ಈಗ ಮತ್ತೊಮ್ಮೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಕಳೆದ ವಾರವೂ ಕೂಡ ಆಸ್ ಇಟ್ ಈಸ್ ಇದೇ ಆಗಿತ್ತು. ಯಾವಾಗೆಲ್ಲ ಪ್ರತಿಭಟನೆ ಮಾಡಲಾಯಿತು ದೊಡ್ಡ ಮಟ್ಟದಲ್ಲಿ, ಅಂದರೆ ವಿಪಕ್ಷಗಳು ಯಾವಾಗೆಲ್ಲ ಪ್ರೊಟೆಸ್ಟ್ ಮಾಡಿದ್ರು, ಆಡಳಿತ ಹಾಗೂ ವಿಪಕ್ಷಗಳ ಸದಸ್ಯರ ಮಧ್ಯೆ ವಾಕ್ಸಮರ ಆಗಿತ್ತು. ಆಗಲೂ ಕೂಡ ಇದೀಗ ಮತ್ತೊಮ್ಮೆ ಇವತ್ತು ಕೂಡ ಇದೇ ಆಗಿದೆ. ಆ ಒಂದು ಸಂದರ್ಭದಲ್ಲೂ ಕೂಡ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿತ್ತು. ಇದೀಗ ಇವತ್ತು ಕೂಡ ಕಲಾಪ ಮುಂದೂಡಿಕೆ ಆಗಿದೆ. ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಬಳಕೆಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಆಡಳಿತ ಮತ್ತು ವಿಪಕ್ಷಗಳ ಸದಸ್ಯರ ಮಧ್ಯೆ ನಡೆದಿರುವಂತಹ ವಾಕ್ಸಮರ ಇತ್ತು. ಹಾಗಾಗಿ ಇಷ್ಟೊಂದು ಕೋಲಾಹಲ ಗದ್ದಲ ಇರುವಂತಹ ಕಾರಣ ಈಗ ಮತ್ತೊಮ್ಮೆ ಕಲಾಪ ಮುಂದೂಡಿಕೆ ಮಾಡಲಾಗಿದೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜು, ಅದಾದ ನಂತರ ಪೆಲೆಟ್ ಗನ್ ಬಳಸಿರುವಂಥದ್ದು, ಇದೆಲ್ಲವೂ ಕೂಡ ಖಂಡಿಸಿ ಕಾಂಗ್ರೆಸ್ ಪಕ್ಷದಿಂದ ವಿಶೇಷವಾಗಿ ಯಾವ ಮಟ್ಟಕ್ಕೆ ಸದನದಲ್ಲಿ ಪ್ರಶ್ನೆ ಮಾಡ್ತಿದ್ರು ಅಥವಾ ಅದಕ್ಕೆ ಉತ್ತರ ಕೊಡಲೇಬೇಕು ಅಂತ ಹೇಳಿ ಹಠ ಹಿಡಿದಿದ್ರು, ಇದೆಲ್ಲವೂ ಕೂಡ ಗಮನಿಸಿದ್ದೀವಿ. ಇವತ್ತು ಕೂಡ ಬಹುಶಃ ಏನೋ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಥವಾ ಏನು ಚರ್ಚೆ ಆಗುತ್ತೆ ಅನ್ನೋಂಥದ್ದು ಕುತೂಹಲ ಇತ್ತು. ಆದರೆ ಇವತ್ತು ಕೂಡ ಮತ್ತೊಮ್ಮೆ ಇವರು ಇದೇ ರೀತಿಯಾಗಿ ಕಲಾಪವನ್ನು ಮುಂದೂಡಿಕೆ ಮಾಡಿಕೊಂಡೇ ಹೋದರೆ ಮತ್ತೆ ಇನ್ನು ಬಿಲ್ ಮಂಡನೆ ಮಾಡೋದು ಯಾವಾಗ ಅಥವಾ ಈ ಕುರಿತು ಒಂದು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋದು ಯಾವಾಗ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಇದೀಗ ಮತ್ತೊಮ್ಮೆ ಇವತ್ತು ಕೂಡ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ವಿಪಕ್ಷಗಳು ಪ್ರಶ್ನೆ ಮಾಡ್ತಿದ್ರು, ಹಾಗಾಗಿ ಇದಕ್ಕೆ ಅಮಿತ್ ಶಾ ಅವರು ಉತ್ತರ ಕೊಡಲೇಬೇಕು ಅಂತ ಹೇಳಿ ಹಠ ಹಿಡಿದಿದ್ರು. ಇದೇ ಕಾರಣದಿಂದ ಇದೀಗ ಮತ್ತೊಮ್ಮೆ ಪೋಸ್ಟ್ಪೋನ್ ಆಯಿತು. ಆಡಳಿತ ಮತ್ತು ವಿಪಕ್ಷಗಳ ನಾಯಕರ ಮಧ್ಯೆ ನಡೆದಿರುವಂತಹ ಒಂದು ಗದ್ದಲ ಕೋಲಾಹಲ. ವಿಪಕ್ಷಗಳು ಬೇಡಿಕೆ ಇಟ್ಟಿದ್ರು, ಸ್ಪೀಕರ್ ಓಂ ಬಿರ್ಲಾ ಅದಕ್ಕೆ ಒಪ್ಪಿಲ್ಲ. ಮತ್ತು ಸ್ಪೀಕರ್ ನಿರಾಕರಿಸ್ತಾ ಇದ್ದಂತೆ ವಿಪಕ್ಷಗಳಿಂದ ಘೋಷಣೆ ಕೂಗಲಾಗಿದೆ. ಲೋಕಸಭೆ ಕಲಾಪ ಮಧ್ಯಾಹ್ನ 12 ಗಂಟೆಗೆ ಮತ್ತೊಮ್ಮೆ ಮುಂದೂಡಿಕೆ ಆಗಿದೆ. इस प्रतियोगिता में श्री ऋषिकांत सिंह चनम्बम तथा श्री राजा मुत्थु पांडी ने उत्कृष्ट प्रदर्शन करते हुए रजत पदक जीता है. राष्ट्रमंडल खेलों में भारत के पैरा पावर लिफ्टर श्री झंडू कुमार ने कांस्य पदक जीतकर बड़ी उपलब्धि हासिल की है. मैं सदन की ओर से जीतने वाले सभी खिलाड़ियों को, उनके कोच एवं टीम इंडिया को इस ऐतिहासिक उपलब्धि पर हार्दिक बधाई तथा भविष्य के लिए शुभकामनाएं देता हूं. प्रश्नकाल.
मैं सदन में व्यवस्था दे चुका हूं कि प्रश्नकाल के अंदर कोई भी मुद्दे और विषय को नहीं उठाया जाएगा। प्रश्नकाल में केवल माननीय सदस्य जिनके प्रश्न लगे हैं उनके प्रश्न के उत्तर सरकार देगी। ये एक जवाबदेही